ಧೃತರಾಷ್ಟ್ರನಿಗೆ ಯುದ್ಧ ಭೂಮಿಯಲ್ಲಿ ಏನಾಗುತ್ತಿದೆ ಎಂದು ತಿಳಿದುಕೊಳ್ಳಲು ಅದಮ್ಯ ಕುತೂಹಲ. ತನ್ನ ಮಕ್ಕಳೇ ಗೆಲ್ಲಬೇಕು ಎಂಬ ಹಠಮಾರಿ ಅಪೇಕ್ಷೆ ಮನಸ್ಸಿನಲ್ಲಿ. ಮಹರ್ಷಿ ವ್ಯಾಸರು ಈ ಕುರುಡ ಧೃತರಾಷ್ಟ್ರನಿಗೆ ಯುದ್ಧ ಭೂಮಿಯನ್ನು ಅರಮನೆಯಲ್ಲಿ ಕುಳಿತೇ ನೋಡಲು ಸಹಾಯಕವಾಗುವಂತೆ ದಿವ್ಯ ದೃಷ್ಟಿ ಕೊಡುವುದಾಗಿ ಹೇಳಿದರು. ಆದರೆ ಧೃತರಾಷ್ಟ್ರ ತಾನೇ ಕಣ್ಣು ತೆರೆದು ನೋಡಲು ಸಿದ್ಧನಿಲ್ಲ. ಅಂದರೆ ಕುರುಡುತನವನ್ನು ಬಿಡಲು ಸಿದ್ಧನಿಲ್ಲ. ಎಂತಹ ಅವಿವೇಕ, ಎಂತಹ ಪ್ರಮಾದ! ವ್ಯಾಸರು ಧೃತರಾಷ್ಟ್ರನ ಆಪ್ತ ಸಹಾಯಕನಾಗಿದ್ದ ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟರು. ಈಗ ತಾನು ನೋಡಿ ವೀಕ್ಷಕ ವಿವರಣೆ ನೀಡುವ ಕೆಲಸ ಸಂಜಯನದು. ಯುದ್ಧ ಮಾಡಲು ಸಿದ್ಧರಾಗಿ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಸೇರಿರುವ ನನ್ನವರು ಹಾಗೂ ಪಾಂಡವರು ಏನು ಮಾಡುತ್ತಿದ್ದಾರೆ ಸಂಜಯ ಎಂದು ಧೃತರಾಷ್ಟ್ರ ಸಂಜಯನನ್ನು ಕೇಳಿದ. ಇದು ಭಗವದ್ಗೀತೆಯ ಮೊದಲ ಶ್ಲೋಕದ ಅರ್ಥ. ನಮ್ಮೊಳಗಿನ ಧೃತರಾಷ್ಟ್ರ ಯಾರು ಎಂದು ಮುಂದೆ ನೋಡೋಣ.